ಮಾಫಿ ಸಾಕ್ಷಿ ಸಂಕಷ್ಟ, ದರ್ಶನ್ ವಾದಕ್ಕೆ ಭಾರಿ ಹಿನ್ನಡೆ ಆಗಿದೆ ಅನ್ನೋದು ಸದ್ಯದ ಟಾಪ್ ಸ್ಟೋರಿ. ದರ್ಶನ್ ಸೇರಿದಂತೆ ಸಹ ಆರೋಪಿಗಳ ವಕೀಲರ ಮನವಿ ಕೂಡ ಈಗ ರಿಜೆಕ್ಟ್ ಆಗಿದೆ. ಮನವಿಯನ್ನು ತಿರಸ್ಕರಿಸಿದೆ ಬೆಂಗಳೂರಿನ 59ನೇ ಸೆಷನ್ಸ್ ಕೋರ್ಟ್. ಪ್ರದೋಷ್ ಅರ್ಜಿಗೆ ಆರೋಪಿಗಳ ವಾದ ಆಲಿಸಬೇಕಾಗಿಲ್ಲ. ಪ್ರದೋಷ್ ಅರ್ಜಿ ಬಗ್ಗೆ ಪ್ರತ್ಯೇಕ ಆದೇಶ ಮಾಡಲಾಗುತ್ತೆ. ದಟ್ ಇಸ್ ದ ಪವರ್ ಆಫ್ ಮಾಫಿ ಎವಿಡೆನ್ಸ್. ಪ್ರದೋಷ್ ಮಾಫಿ ಸಾಕ್ಷಿಗೆ ಈಗಾಗಲೇ ಪ್ರಾಸಿಕ್ಯೂಷನ್ ಒಪ್ಪಿಗೆ ಕೂಡ ಕೊಟ್ಟಿದೆ, ಸೂಚಿಸಿದೆ. ಪ್ರದೋಷ್ ಅರ್ಜಿ ಸಂಬಂಧಿಸಿದಂತೆ ಪರಿಗಣನೆ ಮಾಡಬೇಕಾ ಬೇಡವಾ ಈ ಎಲ್ಲ ಬಗ್ಗೆ ಪ್ರತ್ಯೇಕ ಆದೇಶವನ್ನು ಕೂಡ ಮಾಡಲಾಗುತ್ತೆ ಅನ್ನುವ ನ್ಯೂಸ್ ಸಿಕ್ಕಿದೆ. ಈ ಎಲ್ಲ ಬಗ್ಗೆ ಪ್ರತ್ಯೇಕ ಆದೇಶ ಹೊರಡಿಸಲಾಗುತ್ತೆ. 59ನೇ ಸೆಷನ್ಸ್ ನ್ಯಾಯಾಲಯದಿಂದ ಈ ಒಂದು ಆದೇಶವನ್ನು ಹೊರಡಿಸಲಾಗಿದೆ. ವಾಟ್ ಇಸ್ ದ ಮ್ಯಾಟರ್? ಮತ್ತೆ ಕಾನೂನಿನ ಅಡಿಯಲ್ಲಿ ದರ್ಶನ್, ನಟ ದರ್ಶನ್, ಚಾಲೆಂಜಿಂಗ್ ಸ್ಟಾರ್ ದರ್ಶನ್ ಅವರಿಗೆ ಹಿನ್ನಡೆ ಆಗಿದೆ ಅನ್ನೋದು ಈ ಸುದ್ದಿಯ ಸಮರಿ. ಎಸ್, ಪರನಾರಿ ಸಹವಾಸ ಮಾಡಿ ಹಾಳಾಗಬೇಡ ಅಂತ ದೊಡ್ಡವರು ಸುಮ್ಮನೆ ಹೇಳಿಲ್ಲ ಅನ್ನುವ ಮಾತನ್ನ ಈಗ ಜ್ಞಾಪಿಸ್ಕೊಳ್ಬೇಕಾ ಬಿಡಬೇಕಾ ನಿಮಗೆ ಬಿಟ್ಟಿದ್ದು. ಆದರೆ ಆ ಮಾತು ಸ್ಯಾಂಡಲ್ವುಡ್ ಸ್ಟಾರ್, ಚಾಲೆಂಜಿಂಗ್ ಸ್ಟಾರ್ ನಟ ದರ್ಶನ್ಗೆ ಸದ್ಯಕ್ಕೆ ಅನ್ವಯ ಆಗ್ತಾ ಇದೆಯಾ ಅನ್ನುವ ರೀತಿಯಲ್ಲಿ ಸದ್ಯದ ಸನ್ನಿವೇಶ, ಸಂದರ್ಭ ನಿರ್ಮಾಣವಾದಂತೆ ಕಾಣ್ತಾ ಇದೆ. ಅಂದರೆ ಪವಿತ್ರ ಗೌಡ ಅನ್ನುವ ಹೆಸರು ನಿಮಗೆ ಗೊತ್ತಿದೆ. ಅವರ ಕಾರಣಕ್ಕೆ ನಡೆದಿದೆ ಎನ್ನಲಾದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ದರ್ಶನ್ ಈಗ ಜೈಲಲ್ಲಿ ಶಿಕ್ಷೆ ಅನುಭವಿಸ್ತಾ ಇದ್ದಾರೆ. ಇದೀಗ ಒಂದು ಕಾಲದ ಮಿತ್ರರೇ ಸತ್ಯ ಹೇಳ್ತೀನಿ ಅಂತ ಮುಂದೆ ಬಂದಿದ್ದಾರೆ. ಅಂದರೆ ಈ ದರ್ಶನ್ ಅವರಿಗೆ ತುಂಬ ಅಭಿಮಾನಿಗಳಿದ್ದಾರೆ, ಬೆಂಬಲಿಗರಿದ್ದಾರೆ. ಅವರು ಬೇಗ ಜೈಲಿಂದ ಹೊರಗೆ ಬಂದರೆ ಸಾಕು ಅಂತ ಬೇಡಿಕೊಳ್ಳುವವರಿದ್ದಾರೆ. ಆದರೆ ರೇಣುಕಾಸ್ವಾಮಿ ಕುಟುಂಬಸ್ಥರಿಗೆ ಮತ್ತು ಈ ವಿಚಾರವನ್ನು ಗಂಭೀರವಾಗಿ ನೋಡುವವರಿಗೆ, ಯಾರಿಗೂ ಹೀಗೆ ಮಾಡಬಾರ್ದು, ಯಾಕೆ ಹೀಗೆ ಮಾಡಿದರು ಅಂತ ಆಕ್ರೋಶ ವ್ಯಕ್ತಪಡಿಸುವವರಿಗೆ ಅವರದ್ದೇ ಆದಂಥ ಒಂದು ಮನಸ್ಥಿತಿಯಲ್ಲಿದ್ದಾರೆ. ಎಲ್ಲ ವಿಚಾರಗಳಿಗೆ ಸಂಬಂಧಪಟ್ಟಂತೆ ಒಂದು ಡಿಟೇಲ್ಡ್ ಪ್ಯಾಕೇಜ್ ಇಲ್ಲಿದೆ, ಬನ್ನಿ ನೋಡ್ಕೊಂಬರೋಣ. ಚಿತ್ರದುರ್ಗದ ರೇಣುಕಾಸ್ವಾಮಿ ಬರ್ಬರ ಕೊಲೆ ಕೇಸ್. 11 ಪುಟಗಳ ಅಪ್ರೂವರ್ ಅರ್ಜಿ ಸಲ್ಲಿಸಿದ ಪ್ರದೋಷ್. ದರ್ಶನ್ ಡೆವಿಲ್ ಆಗಿ ಅಬ್ಬರಿಸಿ ಬಾಕ್ಸ್ ಆಫೀಸ್ನಲ್ಲಿ ಗೆದ್ದು ಬ್ಲಾಕ್ ಬಾಸ್ಟರ್ ಹಿಟ್ ಕೊಟ್ಟ ಮೇಲೆ ಈಗ ಅಭಿಮಾನಿಗಳಿಗೆ ಸಾಲು ಸಾಲು ನಿರಾಸೆ ಎದುರಾಗಿದೆ. ಪರಪ್ಪನ ಅಗ್ರಹಾರದಲ್ಲಿರುವ ದಾಸನಿಗೆ ಕತ್ತಲ ಕೋಣೆಯ ಏಕಾಂಗಿ ಜೀವನದಿಂದ ಮುಕ್ತಿ ಸಿಗುವುದೇ ಅನುಮಾನವಾಗಿದೆ. ಅದಕ್ಕೆ ಕಾರಣ ಪ್ರದೋಷ್. ರೇಣುಕಾಸ್ವಾಮಿ ಕೊಲೆ ಕೇಸಿನ 14ನೇ ಆರೋಪಿ ಪ್ರದೋಷ್. ರೇಣುಕಾಸ್ವಾಮಿ ಕೊಲೆ ಕೇಸ್ನಲ್ಲಿ ಮಹತ್ವದ ಬೆಳವಣಿಗೆಯಾಗಿದೆ. ಪ್ರಕರಣದ ಆರೋಪಿ ಪ್ರದೋಷ್. ಒಟ್ಟು 11 ಪುಟಗಳ ಮಾಫಿ ಅರ್ಜಿಯಲ್ಲಿ ಪ್ರಕರಣದ ದಿನ ನಡೆದಂತ ಘಟನೆಗಳು, ತನ್ನ ಪಾತ್ರ, ಇತರ ಆರೋಪಿಗಳ ನಡೆ ಬಗ್ಗೆ ಹಲವು ಅಂಶಗಳನ್ನ ಉಲ್ಲೇಖಿಸಿದ್ದಾರಂತೆ. ಅದೊಂದೇ ಅರ್ಜಿಯಿಂದ ಜೈಲಿನಲ್ಲಿರುವಂತಹ ದರ್ಶನ್ ಜೊತೆ ಪವಿತ್ರಾಗೂ ಟೆನ್ಷನ್ ಶುರುವಾಗಿದೆ. ದರ್ಶನ್ ಹಲ್ಲೆ ಕಣ್ಣಾರೆ ಕಂಡೆ. ನಟ ದರ್ಶನ್ ಪ್ರದೋಷ್ಗೆ 2003ರಿಂದಲೇ ಪರಿಚಯ ಇತ್ತು. 2024ರ ಜೂನ್ 8ರಂದು ದರ್ಶನ್ ನಿವಾಸಕ್ಕೆ ತೆರಳಿದ್ದಾಗೆ ಪ್ರದೋಷ್ ಕೂಡ ಹೇಳಿಕೊಂಡಿದ್ದಾರೆ. ಬಳಿಕ ದರ್ಶನ್ ತಮ್ಮನ್ನು ಸ್ಟೋನಿ ಬ್ರೂಕ್ ರೆಸ್ಟೋರೆಂಟ್ಗೆ ಕರೆದೊಯ್ದರು. ಮಧ್ಯಾಹ್ನ 3 ಗಂಟೆಗೆ ರೆಸ್ಟೋರೆಂಟ್ಗೆ ಬಂದ ಪವನ್ ದರ್ಶನ್ಗೆ ಮೊಬೈಲ್ನಲ್ಲಿ ಏನೋ ತೋರಿಸಿದ. ಅದಾದ ನಂತರ ದರ್ಶನ್ ಪವಿತ್ರ ಗೌಡಗೆ ಕರೆ ಮಾಡಿದ್ರು. ಸಂಜೆ ಸುಮಾರು 4:30ಕ್ಕೆ ಪವಿತ್ರ ಗೌಡ ನಿವಾಸ ತಲುಪಿ ಬಳಿಕ ದರ್ಶನ್ ಮತ್ತು ಪವಿತ್ರ ಗೌಡ ಒಂದೇ ಕಾರಿನಲ್ಲಿ ಶೆಡ್ಗೆ ತೆರಳಿದ್ರು. ಶೆಡ್ಗೆ ಪ್ರವೇಶಿಸಿದಾಗ ಸುಮಾರು 30 ವರ್ಷದ ವ್ಯಕ್ತಿಯೊಬ್ಬ ತಲೆಬಾಗಿಸಿಕೊಂಡು ಕುಳಿತಿದ್ದ. ಆತನ ಸುತ್ತ ರಾಘವೇಂದ್ರ, ಪವನ್, ನಾಗರಾಜ್, ನಂದೀಶ್ ಸೇರಿದಂತೆ ಹಲವರು ಇದ್ದರು. ದರ್ಶನ್ ಆ ವ್ಯಕ್ತಿಯನ್ನ ಅವಾಚ್ಯ ಶಬ್ದಗಳಿಂದ ನಿಂದಿಸುತ್ತಿದ್ರು. ಬಳಿಕ ಪವಿತ್ರರಿಂದ ರೇಣುಕಾಸ್ವಾಮಿಗೆ ಚಪ್ಪಲಿಯಿಂದ ಹೊಡೆಸಲಾಗಿತ್ತು. ನಂದೀಶ್ ರೇಣುಕಾಸ್ವಾಮಿಯನ್ನ ಎತ್ತಿ ಟಾಟಾ ಏಸ್ ವಾಹನಕ್ಕೆ ನೇಣು ಹಾಕಲು ಪ್ರಯತ್ನಿಸಿದ್ದ. ನಾಗರಾಜ್, ದರ್ಶನ್ ನೈಲಾನ್ ಹಗ್ಗದಿಂದ, ನಂದೀಶ್ ಮತ್ತು ಪವನ್ ಮರದ ಕೋಲಿನಿಂದ ಹಲ್ಲೆ ನಡೆಸಿದ್ರು. ರೇಣುಕಾಸ್ವಾಮಿಯ ಮೊಬೈಲ್ನಲ್ಲಿದ್ದ ಸಂದೇಶಗಳನ್ನ ಪವನ್ ಓದುತ್ತಿದ್ದ. ರೇಣುಕಾಸ್ವಾಮಿ ಹಲವು ಮಹಿಳೆಯರಿಗೆ ಅಶ್ಲೀಲ ಹಾಗೂ ಆಕ್ಷೇಪಾರ್ಹ ಸಂದೇಶಗಳನ್ನ ಕಳುಹಿಸಿದ್ದ ಬಗ್ಗೆ ಚರ್ಚೆ ನಡೆದಿದ್ದು.
ದರ್ಶನ್ ರೇಣುಕಾ ಸ್ವಾಮಿಯ ಖಾಸಗಿ ಅಂಗಕ್ಕೆ ಹಲವು ಬಾರಿ ಒದ್ದಿದ್ರು, 2 ಕಾಲುಗಳಿಂದ ಎದೆ ತುಳಿದಿದ್ರು ಎಂದು ಪ್ರದೋಷ್ ಆರೋಪಿಸಿದ್ದಾರೆ. ರೇಣುಕಾ ಸ್ವಾಮಿ ಮೃತಪಟ್ಟ ವಿಚಾರವನ್ನ ದರ್ಶನ್ಗೆ ತಿಳಿಸಿದಾಗ ಅವರು ಆಘಾತಕ್ಕೊಳಗಾಗಿದ್ರು. ದರ್ಶನ್ ತಮ್ಮ ಬಳಿ ಇದ್ದ ಗನ್ನಿಂದ ಆತ್ಮಹತ್ಯೆ ಮಾಡಿಕೊಳ್ಳುವುದಾಗಿ ಬೆದರಿಸಿದ್ರು. ತನಗೆ ಸಹಾಯ ಮಾಡುವಂತೆ ಕೇಳಿಕೊಂಡಿದ್ರು. ನಂತರ ಇನ್ಸ್ಪೆಕ್ಟರ್ ವಿನಯ್ಗೆ ಕರೆ ಮಾಡಿ ಒಬ್ಬ ವ್ಯಕ್ತಿ ಮೃತಪಟ್ಟಿರುವ ಬಗ್ಗೆ ಮಾಹಿತಿ ನೀಡಿದ್ದಾಗೆ ಪ್ರದೋಷ್ ಅರ್ಜಿಯಲ್ಲಿ ತಿಳಿಸಿದ್ದಾರೆ. ಪ್ರಕರಣ ಗಂಭೀರವಾಗಿರುವುದರಿಂದ ಆರೋಪಿಗಳನ್ನ ಶರಣಾಗುವಂತೆ ಮಾಡಬೇಕು ಎಂದು ಇನ್ಸ್ಪೆಕ್ಟರ್ ಸೂಚಿಸಿದ್ರು. ಅದರ ಆಧಾರದ ಮೇಲೆ 3 ಕಾಮಾಕ್ಷಿ ಪಾಳ್ಯ ಠಾಣೆಗೆ ಸರೆಂಡರ್ ಆಗಲು ಹೋದರು ಎಂದು ಪ್ರದೋಷ್ ಕೂಡ ಒಪ್ಪಿಕೊಂಡಿದ್ದಾನೆ. ಈಗ ಪಶ್ಚಾತ್ತಾಪವಾಗಿದೆ, ಸತ್ಯ ಹೇಳಲು ಸಿದ್ಧ. ಈ ಘಟನೆಗಳ ಬಗ್ಗೆ ನನಗೆ ಪಶ್ಚಾತ್ತಾಪವಾಗಿದೆ ಎಂದು ಪ್ರದೋಷ್ ಅರ್ಜಿಯಲ್ಲಿ ತಿಳಿಸಿದ್ದಾರೆ. ತಮಗೆ ತಿಳಿದಿರುವ ಸತ್ಯಗಳನ್ನ ನ್ಯಾಯಾಲಯದ ಮುಂದೆ ಹೇಳಲು ಸಿದ್ಧನಿದ್ದು ಮಾಫಿ ನೀಡಿ ಅಪ್ರೂವರ್ ಆಗಲು ಅವಕಾಶ ನೀಡಬೇಕು ಎಂದು ಅರ್ಜಿ ಸಲ್ಲಿಸಿದ್ದಾರೆ. ಅರುಣ್ ಕುಮಾರ್, ಕ್ರೈಮ್ ಬ್ಯೂರೋ, ಅಶ್ವವೇಗ ನ್ಯೂಸ್. ದಿಸ್ ಇಸ್ ದ ಪಾಯಿಂಟ್. ಓಕೆ, ಹಿನ್ನೆಲೆ ಏನು ಎತ್ತ ಅಂತ ಬಹುತೇಕರಿಗೆ ಎಲ್ಲರಿಗೂ ಕೂಡ ಈಗ ಗೊತ್ತಾಗಿರುವಂಥ ಸಮಾಚಾರ. ಆದರೆ ಸದ್ಯದ ಮ್ಯಾಟ್ರಿಗೆ ಸಂಬಂಧಪಟ್ಟ ಹಾಗೆ ನನ್ನ ಕಲೀಗ್, ನಮ್ಮ ಕೋರ್ಟ್ ಕರೆಸ್ಪಾಂಡೆಂಟ್ ಅರುಣ್ ಮತ್ತಷ್ಟು ಮಾಹಿತಿ ನೀಡ್ತಾರೆ. ಅರುಣ್, ನೆಕ್ಸ್ಟ್ ವಾಟ್? ದಟ್ಸ್ ಆಲ್, ಓವರ್ ಟು ಯು. ರಘುಸೂರ್ಯ, ಏನು ಇವತ್ತು ಕೋರ್ಟ್ನಿಂದ ಒಂದು ಮಹತ್ವದ ಆದೇಶ ಹೊರ ಬಂದಿರುವಂಥದ್ದು. ಅಂದರೆ ಮಾಫಿ ಸಾಕ್ಷಿಗೆ ಏನು ಇತರೆ ಆರೋಪಿಗಳ ಪರ ವಕೀಲರು ಯಾರೂ ಸಹ ಆಕ್ಷೇಪಣೆ ಮಾಡುವಂತಿಲ್ಲ ಅಂತ ಹೇಳ್ಬಿಟ್ಟು ಇವತ್ತು ಕೋರ್ಟ್ ಏನು ಒಂದು ಆದೇಶವನ್ನು ಕೊಟ್ಟಿರುವಂಥದ್ದು. ಈ ಒಂದು ಆದೇಶವನ್ನು ಪ್ರಶ್ನಿಸಿ ಏನು ದರ್ಶನ್ ವಕೀಲರು ಇರ್ಬೋದು ಮತ್ತು ಇತರ ಬೇರೆ ವಕೀಲರು ಯಾರಿದ್ದಾರೆ, ಸೊ ಅವರೆಲ್ಲರೂ ಸಹ ಇದನ್ನು ಹೈಕೋರ್ಟ್ಗೆ ಒಂದು ಪ್ರಶ್ನೆ ಮಾಡುವಂಥದ್ದು ಇರುವಂಥದ್ದು. ಹೈಕೋರ್ಟ್ನಲ್ಲಿ ಇದನ್ನು ಪ್ರಶ್ನೆ ಮಾಡ್ತಾರೆ. ಯಾಕಂದರೆ ನಮಗೂ ಸಹ ಈ ಒಂದು ಮಾಫಿ ಸಾಕ್ಷಿಯಲ್ಲಿ ನಾವು ಪ್ರಶ್ನೆಯನ್ನು ಮಾಡಬೇಕು, ಅವರನ್ನು ಕ್ರಾಸ್ ಎಕ್ಸಾಮಿನೇಷನ್ ಮಾಡಬೇಕು ಅಂತ ಹೇಳ್ಬಿಟ್ಟು ಮತ್ತು ಅವರ ವಾದವನ್ನು ಕೇಳಬೇಕು ಅಂತ ಹೇಳ್ಬಿಟ್ಟು ನೀವು ಹೈಕೋರ್ಟ್ನಿಂದ ಒಂದು ಡೈರೆಕ್ಷನ್ಸ್ ಕೊಡಬೇಕು ಅಂತ ಹೇಳ್ಬಿಟ್ಟು ಅವರು ಹೈಕೋರ್ಟ್ಗೆ ಅರ್ಜಿಯನ್ನು ಹಾಕುವಂಥ ಸಾಧ್ಯತೆ ಇರುವಂಥದ್ದು. ಈ ನಿಟ್ಟಿನಲ್ಲಿ ಮುಂದಿನ ದಿನಗಳಲ್ಲಿ ಹೈಕೋರ್ಟ್ಗೆ ಏನು ದರ್ಶನ್ ಸೇರಿದಂತೆ ಇತರ ಆರೋಪಿಗಳ ಪರ ವಕೀಲರು ಒಂದು ಅರ್ಜಿಯನ್ನು ಹಾಕ್ತಾರೆ. ಆದರೆ ಮಾಫಿ ಸಾಕ್ಷಿಯನ್ನು ಪರಿಗಣನೆ ಮಾಡಬೇಕಾ ಬೇಡವಾ ಅನ್ನೋದ್ರ ಬಗ್ಗೆ ನಾಳೆ ಕೋರ್ಟ್ ಒಂದು ಮಹತ್ವದ ಒಂದು ಆದೇಶವನ್ನು ಸಹ ಕೊಡುತ್ತೆ. ಯಾಕಂದರೆ ಇವತ್ತು ಆದೇಶ ಕೊಡಬೇಕಾಗಿತ್ತು, ಆದರೆ ಆರ್ಡರ್ಸ್ ಇನ್ನೂ ರೆಡಿ ಆಗಲ್ಲ ಅಂತ ಹೇಳ್ಬಿಟ್ಟು ನ್ಯಾಯಾಧೀಶರು ಹೇಳಿದ ಹಿನ್ನೆಲೆಯಲ್ಲಿ ನಾಳೆ ಮತ್ತೆ ಏನು ಅದ್ರ ಬಗ್ಗೆ ಒಂದು ವಾದ ಮತ್ತು ಪ್ರತಿವಾದ ಆಗಬೇಕು. ಯಾಕಂದರೆ ಪ್ರಾಸಿಕ್ಯೂಷನ್ ಕಡೆಯಿಂದ ಕೆಲವೊಂದಷ್ಟು ಪ್ರಶ್ನೆಗಳಿಗೆ ಉತ್ತರಗಳು ಬೇಕಾಗಿತ್ತು. ಸೊ ಹಾಗಾಗಿ ಕೋರ್ಟ್ ಏನಂದರೆ ಪ್ರಾಸಿಕ್ಯೂಷನ್ SP ಪ್ರಸನ್ನ ಕುಮಾರ್ಗೆ ಹೇಳಿತ್ತು, ನೀವು ನಾಳೆ ಬೆಳಗ್ಗೆನೂ ಸಹ ಬಂದು ಒಂದು ವಾದವನ್ನು ಮಾಡಿ ಆ ನಂತರ ನಾನು ಆರ್ಡರ್ಸನ್ನು ಪಾಸ್ ಮಾಡ್ತೀನಿ ಅಂತ ಹೇಳಿದರು. ಸೊ ಆ ಹಿನ್ನೆಲೆಯಲ್ಲಿ ಕೋರ್ಟು ನಾಳೆ ಒಂದು ಆದೇಶವನ್ನು ಪ್ರಕಟ ಮಾಡುತ್ತೆ. ಇದ್ರ ಜೊತೆಗೆ ದರ್ಶನ್ ಅವ್ರಿಗೂ ಸಹ ಈ ಒಂದು ಪ್ರಕರಣದ ಮತ್ತಷ್ಟು ಬಿಗಿ ಆಗ್ತಾ ಇರುವಂಥದ್ದು. ಯಾಕಂದರೆ ಈಗ ಮಾಫಿ ಸಾಕ್ಷಿ ಏನು ಪ್ರದೋಷ್ ಅರ್ಜಿ ಹಾಕಿರುವಂಥದ್ದು, ಇದರಲ್ಲಿ ಒಂದಷ್ಟು ಮಾಹಿತಿಗಳು ಪೂರಕವಾಗಿ ಪ್ರಾಸಿಕ್ಯೂಷನ್ಗೆ ಇರುವಂಥದ್ದು. ಯಾಕಂದರೆ ಈಗಾಗಲೇ 99% ಚಾರ್ಜ್ ಶೀಟ್ನಲ್ಲಿ ಎಲ್ಲವನ್ನೂ ಸಹ ದಾಖಲು ಮಾಡಿದ್ದಾರೆ ಪೊಲೀಸರು. ಆದರೆ ಈ ಒಂದು ಮಾಹಿತಿಯನ್ನು ಬಿಟ್ಟು ಮತ್ತಷ್ಟು ಮಾಹಿತಿಗಳನ್ನು ಏನು ಪ್ರದೋಷ್ ಅವರು ಈಗ ಹೇಳಕ್ಕೆ ಸಿದ್ಧರಾಗಿರುವಂಥದ್ದು. ಅದಕ್ಕಾಗಿಯೇ ಅವರು ಮಾಫಿ ಸಾಕ್ಷಿಯನ್ನು ಅರ್ಜಿ ಹಾಕಿರುವಂಥದ್ದು. ಈ ನೆಲೆಯಲ್ಲಿ ನಾಳೆ ಮಾಫಿ ಸಾಕ್ಷಿಗೆ ಸಂಬಂಧಪಟ್ಟಂತೆ ಕೋರ್ಟ್ ಒಂದು ಆದೇಶ ಪ್ರಕಟ ಮಾಡುವಂಥದ್ದು. ರಾಘವ್ ಸೂರ್ಯ. ಓಕೆ, ಗಾಟ್ ಇಟ್. ಥ್ಯಾಂಕ್ ಯು ಅರುಣ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.